ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಮಾತಾಡಕ್ಕೆ ಬಂದಿರೋದು ಇವಾಗ ಸೋನು ಶ್ರೀನಿವಾಸ್ ಗೌಡ ಅಲಿಯಾಸ್ 420. ನಿಮ್ಗೆ ಈ ಮ್ಯಾಟರ್ ಗೊತ್ತಾಗಬೇಕು ಆ್ಯಕ್ಚುಲಿ. ಸೊ ನಮ್ಮ ಬಾಸ್ ಅವ್ರು ಮಾಡಿರೋ ತಪ್ಪು ಅಂತ ಹೇಳ್ತಾ ಇದ್ದಾರಲ್ಲ, ನಿಮ್ಮನೆ ಹೆಣ್ಮಕ್ಳಿಗೆ ಮಾಡಿದ್ರೆ ಸುಮ್ಮನೆ ಹೇಳ್ತಾ ಇದ್ರಾ? ಅವ ಹೆಂಗನ ಇವ ಹೆಂಗ ನೀವ್ ಹೆಂಗಿರ್ ನೋಡ್ಕೊರೋ ಬೋಸಿ ಸುಳಿ ಮಕ್ಕಳ. ಅದಪ್ಪ ಅಪ್ಪನ ಕೊಟ್ಟಿದ ಮಾತು, ಅದೇನ್ ಮಾಡ್ತೀಯ ಮದ್ದ ಕೆಲಸ ಮಾಡು. ಆ್ಯಂಡ್ ಇನ್ನೊಂದು, ಯಪ್ಪ ನಮ್ಮ ಬಾಸಿಂದ ಎಷ್ಟು ಜನ ಬೆಳೆದಿದ್ದಾರೆ ಗುರು, ಅವ್ರ ಪ್ರಮೋಷನ್ನಿಗೆ ಆ್ಯಂಡ್ ಅವ್ರವ್ರ ಮೂವಿಗಳಿಗೆ. ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ. ನಿನ್ನ ಕತೆ ಹೇಗಿದೆ ಅಂದ್ರೆ, ಜ್ಯೋತಿಷಿ ಮಾತು ಕೇಳಿ ಅದ್ಯಾವನೊಬ್ಬ ದಂಡ್ರೇಖೆ ತರ ಬರೇನ ಅಂತ ತಿಕ್ಕದ ಮೇಲೆ ಹಾಕ್ಸ್ಕೊಂಡಂತೆ. ಲೋಪರ್ ಮುಂಡೆ. ಸಾಂಬಾರು ಆಪೇನಕ್ಕೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನಾರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವೇನು ದೇಶಕ್ಕೆ ಅನ್ನದಾನ ಮಾಡೋ ರೈತರ, ಇಲ್ಲ ಯುದ್ಧ ಭೂಮಿಯಲ್ಲಿ ಎದೆ ನೀಟಿ ದೇಶಕ್ಕೆ ಪ್ರಾಣತ್ಯಾಗ ಮಾಡೋ ಯೋಧರ? ಹೋಗ ಮುಖ ಟೀಕ ಮುಚ್ಕೊಂಡು ಬಂಗ್ಲು ದೊಡ್ಡದಾಗಿ ಆಡ್ಸ್ಕೊಂಡು ಒತ್ತಿತೀನಿ ನೋಡು. ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೆ, ಯಾಕೆ ಬೇಕಪ್ಪ ಅಂತ ಡಿಲೀಟ್ ಮಾಡಿದ್ದೆ. ಬಟ್ ನಾವು ಮಾತಾಡಲೇಬೇಕು ಈ ವಿಷಯದ ಬಗ್ಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರಿ ಬಿಡಮ್ಮ. ಬಿಕಾಸ್ ಕೆಲವೊಂದಷ್ಟು ಮಾಹಿತಿಗಳು ಸಿಕ್ಕಿದ ಮೇಲೆ ತುಂಬ ನಾನು ಈ ನಡುವೆ ಯೂಟ್ಯೂಬ್ಸ್ ನೋಡ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾ ಅಷ್ಟಕ್ಕಷ್ಟೇ. ನಿನ್ ಕಣ್ಣಿಗೆ ನಾನು ಟೋಪನ್ ಹಾಕೊಂಡು ಜೋಗ ತರ ಕಾಣ್ತಾ ಇದ್ದೀನಿ, ಹಂಗೆ ಗುದ್ದೆಗೆ ಮಕ ಮೈದಾನ ಆಗ್ಬಿಡ್ಬೇಕು. ಬಟ್ ಯೂಟ್ಯೂಬ್ ತುಂಬ ನೋಡ್ತಿರ್ತೀನಿ, ಬಿಕಾಸ್ ಎಲ್ಲ ನ್ಯೂಸ್ ಚಾನಲ್ ಅವ್ರು ಮಾಡ್ತಾ ಇರೋ ಕುತಂತ್ರಗಳು ಆಗಿರ್ಬೋದು, ಎಲ್ಲ ಏನಪ್ಪ TRPಗೋಸ್ಕರ ಏನೇನೇನೋ ಮಾಡ್ತಾರೆ. ವಿಧವೆ ಬಾಧೆ ಏನು ಅಂತ ಮುತ್ತೈದೆಗೆ ಹೆಂಗ ಅರ್ಥ ಆಗುತ್ತೆ? ದೊಡ್ಡ ತಪ್ಪೆ ಮಾಡಿದ್ಯಾ ನೀನು ಹಲ್ಕ ನನ್ನ ಮಗನೇ. ಎಲ್ಲರೂ ಕಚರಾಗಳೆ, ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ. ನಮ್ಮನ್ನೇ ಏನೇನೇನೋ ಅಂತಾರೆ ನಮ್ಮ ಬಗ್ಗೆ ಏನೇನೋ ಹೇಳ್ತಾ ಇದ್ರು. ಬಟ್ ಈಗ ನಮ್ಮ ಡಿ ಬಾಸ್ ಬಗ್ಗೆನೂ ಮಾತಾಡಿದ್ದಾರೆ. ಎಸ್, ನಾನು ಇವತ್ತು ಮಾತಾಡಲೇಬೇಕು. ಡಿ ಬಾಸ್ ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ. ನಾನು ಫಸ್ಟೇ ಹೇಳ್ದಂಗೆ, ಒಂದ್ಸಲ ಅಭಿಮಾನಿ ಅಂತ ಅಂದ್ರೆ ನಾವು ಸಾಯೋವರೆಗೂ ಅಭಿಮಾನ ಅನ್ನೋದು ಇದ್ದೇ ಇರುತ್ತೆ. ನಾನು ಅಭಿಮಾನಿ ಕೂಡ. ಅಯ್ಯೋ ಬೇಡ ಕಳ್ಳ ಬೋಸೆ, ನಿನ್ನ ನಂಬೋದು ಕಷ್ಟ ಕಳ್ಳ. ನಾನೇನಾದ್ರೂ ಯಾವಾರ ಬಿಟ್ರೆ ಆ ಬ್ಯಾಂಕಿನವ್ರ ಹತ್ರ ನನ್ನನ್ನೇ ಹಣ ಇಟ್ಬಿಡ್ತಾರೆ. ಆಲ್ರೆಡಿ ಗೊತ್ತು ಯಾರ್ದು ತಪ್ಪಿದೆ ಯಾರ್ದು ತಪ್ಪಿಲ್ಲ ಅಂತ. ಎಸ್, ನೀವು ನೋಡ್ಬೋದು, ನಾನು ಇಲ್ಲೊಂದು ಪೋಸ್ಟ್ ಹಾಕಿದ್ದೀನಿ. ಸೊ ಎಷ್ಟು ಕೆಟ್ಟದಾಗಿ ನನಗೆ ಮೆಸೇಜ್ ಮಾಡಿದ್ದಾರೆ ಅಂತ. ಬರೀ ಬೋಗಸ್ ರೀ, ಇವರು ಬೋಗಸ್ಸೇ, ಏನು ಅನುಮಾನನೇ ಇಟ್ಕೋಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರೆ ಅಷ್ಟೇ. ಸೊ ಗೈಸ್, ನಿಮಗೆ ಏನಾದರೂ ಈ ಐಡಿಯಿಂದ ಮೆಸೇಜ್ ಬಂದಿದ್ಯಾ? ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಆಕ್ಟರ್ಸ್, ಯಾರು ಈ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಶೇರ್ ಮಾಡಿ. ಅವ್ರಿಗೆ ಗೊತ್ತಾಗಬೇಕು ಏನು ಮಾಡಿದ್ದಾರೆ ಅವರು ತಪ್ಪು ಅಂತ. ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದ್ ಬಿಡ್ಬಿಡು. ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಗ್ ನನ್ ಮಗನೇ ಅಂತ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಿರಲ್ಲ. ಸೊ ನಿಮ್ಗೆ ಇದೊಂದು ವಿಷಯ ಗೊತ್ತಾಗಬೇಕು, ನೀವು ಮಾಡೋ ಒಂದು ಕೆಟ್ಟ ಕಮೆಂಟ್ಸು ಎಲ್ಲೆಲ್ಲಿಗೆಲ್ಲ ಕರ್ಕೊಂಡು ಹೋಗುತ್ತೆ ಅನ್ನೋದು. ನೋಡಮ್ಮ, ಈ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡಿರ್ತಾರಲ್ಲ, ಅವರಲ್ಲೂ ಮಹಾನ್ ಕಚರ ಲೋಫರ್ಗಳು ಇರ್ತಾರೆ. ಆದ್ರೆ ಈ ಪ್ರಪಂಚಕ್ಕೆ ಗೊತ್ತೇ ಆಗಲ್ಲ. ಕರ್ಸ್ಕೊಳ್ಳೋದು ಇದಂತೆ ಅಂತ ಎಷ್ಟು ನಮ್ಮ ಬಾಸ್ನ ಯೂಸ್ ಮಾಡ್ಕೊಂಡ್ರು. ಈಗ ಒಬ್ರು ನಮ್ಮ ಬಾಸ್ ಪರ ನಿಂತ್ಕೊಂತ ಇಲ್ಲ. ನೀನು ಒಂಥರ ಐನಾತಿನ ಮಗ, ನೀನ್ ಏನು ಅಂತ ತಿಳ್ಕೊಂಡ್ಬಿಟ್ಟಿದೆ. ನೀನು ಒಂಥರ ಒಳಗೆ ಮಾಡ್ದ ಗಳಿಗೆ ಸಿದ್ಧ ಇದ್ದಂಗೆ. ನಡಿ. ಲೈಕ್ ಅದ್ ನೋಡ್ತಾ ಇದ್ರೆ ಹೆಂಗ್ ಅನ್ಸ್ತಿದೆ ಅಂದ್ರೆ ಎಲ್ಲಾ ಸ್ವಾರ್ಥಿಗಳೇ. ಲೈಕ್ ಏನಿಗೆ ನಮ್ಮ ಬಾಸಿಗೆ ನಾನು ಫ್ಯಾನ್ ಆಗಿದ್ದೀನಿ ಅಂದ್ರೆ, ಯಾರ್ಯಾರಿಗೂ ವಾಂತಿ, ಬೇದಿ, ಸಿಡುಬು, ಚಿಕನ್ ಗುನ್ನ, ಮಟನ್ ಗುನ್ನ ಅಂತೆಲ್ಲ ಬಂದ್ ಸಾಯ್ತಾರ. ಆದ್ರೆ ಈ ಮೂದೇವಿಗಳಿಗೇನು ಬರಲ್ವಲ್ಲಪ್ಪ. ಅದೇ ಬೇಜಾರಾಯ್ತು. ಎಲ್ಲ ಇದ್ದೂನು ಮುಂದೆ ಬಂದಿಲ್ಲ. ಅವರು ಏನು ಇಲ್ಲದೆ ಝೀರೋ ಇಂದ ಅವರು ಈ ಮಟ್ಟಕ್ಕೆ ಬಂದಿದಾರಲ್ಲ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಫ್ಯಾನ್ ಆಗಿದ್ದೀನಿ. ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಆಕ್ಟಿಂಗ್ ಆಗಿರ್ಬೋದು, ಇನ್ನೊಂದು ಕೆಲವೊಬ್ಬರು ಫ್ಯಾನ್ ಆಗಿರ್ಬೋದು, ಬಟ್ ಅವ್ರು ನಿಯತ್ತಿಂದ ಮೇಲ್ ಬಂದಿದಾರಲ್ಲ, ಅವ್ರಿಗೆ ತುಂಬಾ ಜನ ಮೋಸ ಮಾಡಿರ್ಬೋದು. ಬಟ್ ಅವ್ರಿಗೆ ಯಾರಿಗೂ ಅವ್ರು ಮೋಸನೇ ಮಾಡಿಲ್ಲ. ಇವ್ರ ಜನ್ಮಕ್ ಬೆಂಕಿ ಹಾಕ. ನಮ್ ದೇಶದಲ್ಲಿ ಇಂತ ಬಣ್ಣನ್ ಮಕ್ಳೇ ಜಾಸ್ತಿ ಆಗ್ಬಿಟ್ರಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬರು ಇಟ್ಕೊಂಡಿಲ್ಲ.